ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ವಿ ಫಾರ್ ವ್ಲಾಗ್. ಮೇಕಪ್ ಅಂದರೆ ನಮಗಿಷ್ಟನೋ ಇಲ್ಲ ಮೇಕಪ್ಗೆ ನಾವಿಷ್ಟನೋ ಗೊತ್ತಿಲ್ಲ. ನನ್ನ ತಂಗಿ ಖುಷಿಗೆ ಒಂದು ಮೇಕಪ್ ಶೂಟ್ ಮಾಡಿಸ್ಬೇಕು ಅಂತ ಅವಾಗಿಂದ ಅನ್ಕೊತಾನೆ ಇದ್ವಿ. ಇನ್ನೇನು ನನ್ನ ಫ್ರೆಂಡೇ ಇದ್ದಾಳಲ್ಲ ಮೇಕಪ್ ಆರ್ಟಿಸ್ಟು, ಹಾಗಾಗಿ ಅವಳನ್ನೇ ಕರೆಸ್ಬಿಟ್ಟು ಇನ್ನು ಮೇಕಪ್ ಶೂಟ್ನ ಮಾಡಿಸೋಣ ಅಂತೇಳಿ ಮಾಡಿಸ್ತಾ ಇದ್ದೀವಿ. ಮೇಕಪ್ ಎಲ್ಲ ಆಯಿತು, ಒಂದಷ್ಟು ಫೋಟೋಸ್ ಎಲ್ಲ ತೊಗೊತಾ ಇದ್ವಿ. ನೋಡಿ ಇವಳೆ ಖುಷಿ ನನ್ನ ತಂಗಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ, ಮತ್ತು ಮೇಕಪ್ ಹೇಗಿದೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ಈ ಮೇಕಪ್ ಶೂಟ್ ಜೊತೆಗೆ ನಮಗೆ ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಏನು ಗೊತ್ತಾ, ನೋಡಿ ಕಾಣುತ್ತೆ ಈಗ ನಿಮಗೇನೆ, ಇದೆ ಹಲಸಿನಕಾಯಿ ಕಬಾಬ್ ಮಾಡೋಣ ಅಂತ ಅನ್ಕೊತಾ ಇದ್ವಿ. ತುಂಬ ದಿವಸ ಆಗಿತ್ತು, ತುಂಬ ದಿವಸ ಅನ್ನೋದಕ್ಕಿಂತ ತುಂಬ ವರ್ಷನೇ ಆಗಿತ್ತು. ಲಾಸ್ಟ್ ಇಯರ್ ಮಾಡಿದ್ವಿ ಎಲ್ಲ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು, ಮತ್ತು ಈ ಇಯರ್ ಮಾಡಿದ್ದು. ಈ ಹಲಸಿನಕಾಯಿ ಕಬಾಬ್ ಅಂತೂ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ. ಆದರೆ ಕಟ್ ಮಾಡೋ ವಿಷಯಕ್ಕೆ ಮಾತ್ರ ಯಾರೂ ಬರಲ್ಲ. ಇದು ನನಗೂ ಜಾಸ್ತಿ ಇಷ್ಟ ಇರೋದ್ರಿಂದ ಇದು ಲಾಸ್ಟಿಗೆ ಆಲ್ಮೋಸ್ಟ್ ಕಟ್ ಮಾಡೋಕ್ಕೆ ನಾನೇ ಸಿಗಾಕೊಂತೀನಿ. ಇವಾಗಲೂ ಎಲ್ಲ ಕಟ್ ಮಾಡ್ಕೊಂಡು ಹಂಟೆಲ್ಲ ತೆಗೆದು ನಾನು ನಮ್ಮ ಅಕ್ಕ ನಾವೆಲ್ಲ ಕಟ್ ಮಾಡಿಕೊಟ್ವಿ. ಮಾಡಿದ್ದು ಕೂಡ ನಾನೇ, ಅವರು ಒಂಚೂರು ಹೆಲ್ಪ್ ಮಾಡಿದ್ರು. ಚೆನ್ನಾಗಾಗಿತ್ತು, ಎಲ್ಲರೂ ತಿಂದ್ವಿ. 2 ಹಲಸಿನಕಾಯಿನೇನೋ ಯೂಸ್ ಮಾಡಿಕೊಂಡು ಮಾಡಿದ್ವಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇದ್ರ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಊರಿಗೆ ಹೋದಾಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಈ ಥರ ಆಗಿತ್ತು ಹಲಸಿನಕಾಯಿ ಕಬಾಬು. ಇಲ್ಲಿಂದ ಮುಗಿಸ್ಕೊಂಡು ನೈಟು ದೊಡ್ಡಮ್ಮನ ಮನೆಗೆ ಹೋಗೋಣ ಅಂತ ಹೋದ್ರು ಮಕ್ಕಳಿಬ್ರು. ಅಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡಿ, ಚಿಕ್ಕಮಂಗ್ಳೂರಲ್ಲಿ ಈಗ ಚಾಕೋ ಫ್ರೂಟ್ಸ್ ಎಲ್ಲ ಸಿಗುತ್ತೆ ಅಂತ ಗೊತ್ತಾಗಿತ್ತು, ಅದನ್ನು ಕೂಡ ಟ್ರೈ ಮಾಡೋಣ ಅಂತ ಹೋಗಿದ್ವಿ. ತುಂಬ ಯಮ್ಮಿಯಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.